ಕನ್ನಡ ನಾಡು ನುಡಿ ಸಂಸ್ಕೃತಿಯ ವಿಷಯ ಬಂದಾಗ, ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಬಂದಾಗ ಯಾವ ರೀತಿಯಿಂದ ಕರ್ನಾಟಕದಲ್ಲಿ ಜನ ರಿಯಾಕ್ಟ್ ಆಗ್ತಾರೆ, ಯಾವ ರೀತಿಯಿಂದ ಹೋರಾಡ್ತಾರೆ ಅನ್ನೋದಕ್ಕೆ ಈ ಥಗ್ ಲೈಫ್ ಸಿನಿಮಾದ ವಿಷಯದಲ್ಲಿ ನಡೆದ ಒಂದು ಘಟನೆಯೇ ಕಾರಣ. ಆ ಕನ್ನಡಿಗರ ಹೋರಾಟದ ಪ್ರತಿಫಲವಾಗಿ ಇವತ್ತು ಯಾವುದೇ ರೀತಿಯಿಂದ ಮೂಲೆ ಗುಂಪಾಗ್ತಿದ್ದ ಒಂದು ಹಲವಾರು ಕನ್ನಡ ಸಿನಿಮಾಗಳಲ್ಲಿ ಇವತ್ತು ಮಾದೇವ ಅನ್ನುವಂಥ ಸಿನಿಮಾ ದೊಡ್ಡ ಹಿಟ್ಟಾಗಿ ಹಲವಾರು ವರ್ಷಗಳಿಂದ ವನವಾಸದಲ್ಲಿದ್ದ ವಿನೋದ್ ಪ್ರಭಾಕರ್ ಎನ್ನುವಂತಹ ನಟ ಇವತ್ತು ರಾತ್ರೋರಾತ್ರಿಯಾಗಿ ಸ್ಟಾರ್ ಆಗಿ ಬೆಳೆದುಬಿಟ್ಟಿದ್ದಾರೆ. ಅವರ ಮಾದೇವ ಸಿನಿಮಾ ಇಡೀ ಕರ್ನಾಟಕದಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಇಡೀ ಕರ್ನಾಟಕದ ಜನರ ಮೋಡಿ ಮಾಡಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಪ್ರಮುಖ ಕಾರಣವೇ ಈ ಕನ್ನಡಿಗರ ಹೋರಾಟ. ತಮಿಳುನಾಡಿನಿಂದ ಒಬ್ಬ ನಟ ಕನ್ನಡ ಹುಟ್ಟಿದ್ದೇ ತಮಿಳಿನಿಂದ ಎನ್ನುವಂಥ ಒಂದು ಮಾತನ್ನು ಹೇಳಿ ಕನ್ನಡಿಗರ ಸ್ವಾಭಿಮಾನಕ್ಕೆ, ಕನ್ನಡದ ಸ್ವಾಭಿಮಾನಕ್ಕೆ, ಕನ್ನಡ ಭಾಷೆಗೆ ದೊಡ್ಡ ಪೆಟ್ಟು ಕೊಟ್ಟಾಗ ಕನ್ನಡಿಗರು ಒಂದಾಗಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ಒಂದು ಕನ್ನಡ ಸಿನಿಮಾಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತು. ಹಾಗಾಗಿ ಈ ಮಾದೇವ ಸಿನಿಮಾ ಓಡ್ತಾ ಇದೆ, ಹಿಟ್ ಆಗ್ತಾ ಇದೆ. ಇಲ್ಲದಿದ್ದ ಪಕ್ಷದಲ್ಲಿ ಥಗ್ ಲೈಫ್ ಕನ್ನಡದಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಆಗಿದ್ದರೆ ಈ ಮಾದೇವ ಎಲ್ಲಿರ್ತಿದ್ನೋ ಅವರಿಗೆ ಥಿಯೇಟರ್ನೇ ಸಿಗ್ತಾ ಇರಲಿಲ್ಲ ಅನ್ನುವಂಥ ಮಾತು ಇಡೀ ಕರ್ನಾಟಕದ ಜನರಿಗೆ ಗೊತ್ತು. ಈ ಕಮಲ್ ಹಾಸನ್ ಎಲ್ಲೋ ಒಂದು ಕಡೆ ತಮಿಳುನಾಡಿನಲ್ಲಿ ತನ್ನ ಥಗ್ ಲೈಫ್ ಸಿನಿಮಾ ಪ್ರಚಾರಕ್ಕಾಗಿ ಹೋಗಿದ್ದಾಗ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಎನ್ನುವಂಥ ದೊಡ್ಡ ಹೊಲಸು ನಾಲಿಗೆಯ ಮಾತನ್ನು ಹರಿಬಿಟ್ಟಾಗ ಇಡೀ ಕರ್ನಾಟಕದ ಜನತೆ ಎದ್ದು ನಿಂತು ಅವರ ಕರ್ನಾಟಕದಲ್ಲಿ ಅವರ ಥಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು, ಅವರು ಕರ್ನಾಟಕದಲ್ಲಿ ಕಾಲು ಹಿಡಬಾರ್ದು ಅನ್ನುವಂಥ ಒಂದು ದೊಡ್ಡ ಮಟ್ಟದ ಹೋರಾಟ ಕನ್ನಡಿಗರಿಂದ ನಡೆದಾಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಅದನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡಲಿಕ್ಕೆ ಬ್ಯಾನ್ ಮಾಡಿ ಆದೇಶವನ್ನು ಕೂಡ ಮಾಡಿ ಇಡೀ ಕರ್ನಾಟಕ ಒಂದಾದಾಗ 37 ವರ್ಷಗಳ ವನವಾಸದಿಂದ ಮತ್ತೆ ಒಂದು ಚಿತ್ರ ನಿರ್ದೇಶನ ಮಾಡಲು ಬಂದಿದ್ದಂತಹ ಖ್ಯಾತ ನಿರ್ದೇಶಕರು ಮಣಿರತ್ನಂರವರು ದಿಕ್ಕು ತೋಚದೆ ಕಮಲ್ ಹಾಸನ್ ಅವರು ಆ ಘಟನೆಯನ್ನು ನಿಷೇಧವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದಾಗ ಸುಪ್ರೀಂ ಕೋರ್ಟ್ ಕೂಡ ಆ ಚಿತ್ರವನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡಲಿಕ್ಕೆ ಒಂದು ಆದೇಶವನ್ನು ಮಾಡಿದರೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ರೀತಿಯಿಂದ ಯಾವುದೇ ವಿತರಕರು ಮುಂದೆ ಬರಲಿಲ್ಲ. ಅದಕ್ಕೆ ಮುಖ್ಯ ಕಾರಣವೇ ಕರ್ನಾಟಕವೊಂದನ್ನು ಬಿಟ್ಟು ಭಾರತದ ಎಲ್ಲ ರಾಜ್ಯಗಳಲ್ಲಿ ಬಿಡುಗಡೆಯಾಗಿದ್ದಂತಹ ಥಗ್ ಲೈಫ್ ಸಿನಿಮಾ ಹೆಸರಿಲ್ಲದಂತೆ ನೆಲಕಚ್ಚಿ ಸೋಲನ್ನು ಅನುಭವಿಸಿ ತುಂಬ ನಷ್ಟವನ್ನುಂಟು ಅನುಭವಿಸಿತ್ತು. ಸುಮಾರು 300 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದಂತಹ ಈ ಸಿನಿಮಾ 2-3 ವಾರಗಳು ಓಡಿದರೂ ಕೂಡ 50 ಕೋಟಿಯನ್ನು ಗಳಿಸಲು ಆಗದಿದ್ದ ಪಕ್ಷದಲ್ಲಿ ಈ ಸೋಲನ್ನು ನೋಡಿದ ಕರ್ನಾಟಕದ ವಿತರಕರು ಅದನ್ನು ರಿಲೀಸ್ ಮಾಡಲಿಕ್ಕೆ ಹಿಂದೇಟು ಹಾಕಿ ಕರ್ನಾಟಕ ತನ್ನ ಪವರನ್ನು ತೋರಿಸಿದೆ. ಕರ್ನಾಟಕದ ಈ ಶಾಪ ಥಗ್ ಲೈಫ್ ಸಿನಿಮಾಗೆ ಕಂಡು ಅದು ದೊಡ್ಡ ಮಟ್ಟದ ಸೋಲನ್ನು ಕಂಡು ಕಮಲ್ ಹಾಸನ್ ಅವರ ಅಹಂಕಾರ, ಆ ಸೊಕ್ಕು ಮುರಿದಿದೆ ಅಂತಲೇ ಹೇಳ್ಬೋದು. ಈ ಕಮಲ್ ಹಾಸನ್ ಅವರ ಅಹಂಕಾರ, ಸೊಕ್ಕು 37 ವರ್ಷಗಳ ನಂತರ ಒಂದು ಸಿನಿಮಾ ನಿರ್ದೇಶನ ಮಾಡಲಿಕ್ಕೆ ಬಂದಿದ್ದಂತಹ ಒಂದು ಕಾಲದ ಯಶಸ್ವಿ ನಿರ್ದೇಶಕರಾಗಿದ್ದಂತಹ ಮಣಿರತ್ನಂರವರು ಕೂಡ ತುಂಬ ದೊಡ್ಡ ಮಟ್ಟದ ಸೋಲು ಅಂತಲೇ ಹೇಳ್ಬೋದು. ಇವತ್ತು ಒಂದು ಕಾಲದ ದೊಡ್ಡ ಹೆಸರಿದ್ದಂತಹ ಮಣಿರತ್ನಂರವರ ಹೆಸರು ಕೆಟ್ಟಿದ್ದೇ ಈ ಕಮಲ್ ಹಾಸನ್ ಎಂಬ ದೊಡ್ಡ ಸಿನಿಮಾದಲ್ಲಿ ದೊಡ್ಡ ರೌಡಿಸಂ ಪಾರ್ಟ್ ಮಾಡಿರುವಂತಹ ಈ ರೌಡಿ ಥರನೇ ವರ್ತನೆ ಮಾಡುವಂತಹ ಈ ಕಮಲ್ ಹಾಸನ್ರವರು ಒಬ್ಬ ದೊಡ್ಡ ನಿರ್ದೇಶಕರ ಹೆಸರನ್ನು ಕೆಡಿಸಿಕೊಂಡು ತಮ್ಮ ಹೆಸರನ್ನು ಕೆಡಿಸಿಕೊಂಡಿರುವಂತಹ ಈ ಒಂದು ನಿದರ್ಶನ ಇಡೀ ಭಾರತದಲ್ಲಿ ದೊಡ್ಡ ಒಂದು ಸದ್ದು ಮಾಡಿದೆ ಅಂತಲೇ ಹೇಳ್ಬೋದು. ಈ ಎಲ್ಲ ಕಾರಣಗಳಿಂದ ಇವತ್ತು ಚಿತ್ರಮಂದಿರಗಳಿಗೆ ಸಿಕ್ಕು ಇವತ್ತು ಯಶಸ್ವಿ ಪ್ರದರ್ಶನವನ್ನು ಈ ಕನ್ನಡ ಸಿನಿಮಾ ಕಾಣ್ತಾ ಇದೆ. ಅದಕ್ಕೆ ಕನ್ನಡಿಗರಿಗೆ ಒಂದು ನಾಡು ನುಡಿಯ ರಕ್ಷಣೆ ಹೋರಾಟನೇ ಕಾರಣ ಅಂತಲೇ ಹೇಳ್ಬೋದು. ಆದಾಗ್ಯೂ ಕೂಡ ಈ ಮಾದೇವ ಸಿನಿಮಾಕ್ಕೆ ಚಿತ್ರಮಂದಿರಗಳ ಕೊರತೆಯಾಗಿತ್ತು. ಅದನ್ನು ಚಲನಚಿತ್ರ ಮಂಡಳಿ ನಿಭಾಯಿಸಿ ಅದಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಕಮಲ್ ಹಾಸನ್ನ ಸೊಕ್ಕು ಇನ್ನೂ ಮುರಿದಿಲ್ಲ. ಕನ್ನಡಿಗರಿಗೆ ಇನ್ನೂ ಕ್ಷಮೆಯನ್ನು ಕೇಳಿಲ್ಲ. ಕನ್ನಡ ಭಾಷೆಗೆ ಮಾಡಿದ್ದ ಅವಮಾನವನ್ನು ಇನ್ನೂ ಕ್ಷಮೆ ಕೇಳುವ ಗೋಜಿಗೆ ಹೋಗಿದೆ. ಇನ್ನೂ ಸೊಕ್ಕಿನಲ್ಲಿ ಮರೆಯುತ್ತಿರುವಂಥ ಕಮಲ್ ಹಾಸನ್ರವರಿಗೆ ಇಡೀ ರಾಜ್ಯ, ಇಡೀ ದೇಶ ಮುಂದೆ ಒಳ್ಳೆ ಪಾಠ ಕಲಿಸುತ್ತೆ ಅಂತ
ಹೇಳ್ತಾ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋಂಥದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ.